Hi guys, welcome back to my YouTube channel that is Swapna's Tutorial. So ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸೆಕೆಂಡ್ ಸೆಮ್ BComನ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇಂಗ್ಲೀಷಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ದಾದಿದೆ ಅಂತ ಹೇಳಿ ಈ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇವಾಗ ನಿಮಗೆ 2 ಮಾರ್ಕ್ಸ್ ಕ್ವಶನಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಅನಿಸುತ್ತೆ ಅಂದರೆ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ಪ್ರೇಸ್ ದೇ ವಿಲ್ ಸ್ಟೀಲ್ ಆರ್ ಡೈಲಿ ಬ್ರೆಡ್. ಓಕೆನಾ, ಇದ್ರ ಬಗ್ಗೆ ಬರೀಬೇಕು. ನೆಕ್ಸ್ಟ್, ವೇರ್ ಡಸ್ ದಿ ಕಾನ್ವರ್ಸೇಷನ್ ಬಿಟ್ವೀನ್ ಜೋನ್ಸ್ ಆ್ಯಂಡ್ ರಾಬಿನ್ಸನ್ ಟೇಕ್ಸ್ ಪ್ಲೇಸ್ ಇನ್ ದಿ ಸ್ಟೋರಿ ಸೆಲ್ಫ್ ಮೇಡ್ ಮ್ಯಾನ್. ಅಂದರೆ ಅವರಿಬ್ರು ಕಾನ್ವರ್ಸೇಷನ್ ಎಲ್ಲಿ ಪ್ಲೇಸ್ ಆಗಿದ್ದು ಅನ್ನೋದನ್ನ ಬರೀತೀರಾ. ನೆಕ್ಸ್ಟ್, ವಾಟ್ ಈಸ್ ದ ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಆಫ್ ಟೋಬಾ ಟೆಕ್ ಸಿಂಗ್. ಅಂದರೆ ಇದರಲ್ಲಿ ಏನು ಕಂಟೆಂಟ್ ಇದೆ ಅದನ್ನು ಬರೀತೀರಾ ಟೋಬಾ ಟೆಕ್ ಸಿಂಗಲ್ಲಿ. ನೆಕ್ಸ್ಟು, ವಾಟ್ ಈಸ್ ಮಾರ್ಟಿನ್ ಲೂಥರ್ ಕಿಂಗ್ಸ್ ಜಿಯರ್ ಡ್ರೀಮ್. ಅಂದರೆ ಮಾರ್ಟಿನ್ ಲೂಥರ್ ಕಿಂಗ್ ಏನಿದಾರಲ್ಲ ಅವರ ಒಂದು ಡ್ರೀಮ್ ಏನು ಅನ್ನೋದನ್ನ ಬರೀಬೇಕು 2 ಮಾರ್ಕ್ಸ್ಗೆ. ನೆಕ್ಸ್ಟು, ವೈ ದಿಸ್ ಪಾಥಿಂಗ್ ಅಂಕಲ್ ಟೇಕ್ ಹಿಮ್ ಟು ಅ ಸಿಟಿ ಇನ್ ದ ಸ್ಟೋರಿ ದ ಹೋಮ್ ಕಮಿಂಗ್. ಇದನ್ನು ಬರೀತೀರಾ. ಹೋಮ್ ಕಮಿಂಗಲ್ಲಿ ಯಾಕೆ ಪಾಥಿಕ್ ಅಂಕಲು ಸಿಟಿ ಕರ್ಕೋದ್ರು ಅಂತ. ನೆಕ್ಸ್ಟು, ಹೌ ಡಿಡ್ ರಾಬಿನ್ಸನ್ ಇನಿಷಿಯಲ್ ಲೈಫ್ ಬಿಗೇನ್ ಇನ್ ಅ ನ್ಯೂಯಾರ್ಕ್. ಅಂದರೆ ರಾಬಿನ್ಸನ್ನ ಇನಿಷಿಯಲ್ ಲೈಫು ನ್ಯೂಯಾರ್ಕಲ್ಲಿ ಯಾವ ರೀತಿ ಬಿಗೇನ್ ಆಯಿತು ಅಂತ ಹೇಳಿ ಬರೀತೀರಾ. ನೆಕ್ಸ್ಟು, ವಾಟ್ ಎಮೋಷನ್ಸ್ ಡಸ್ ದಿ ನರೇಟರ್ ಫೀಲ್ ವೈಲ್ ಅಬ್ಸರ್ವಿಂಗ್ ದ ಫಿಶಸ್ ಸ್ಟ್ರಗಲಿಂಗ್ ಇನ್ ದ ಸ್ಟೋರಿ ಎಲ್ಲೋ ಫಿಶ್. ಓಕೆನಾ, ಸೊ ಆ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಬರೀತೀರಾ. ಇದೆಲ್ಲ 2 ಮಾರ್ಕ್ಸ್ದು. ಇನ್ನೂ ಕ್ವಶನ್ಸ್ ಇದೆ ನೆಕ್ಸ್ಟ್ ಪೇಜಲ್ಲಿ. ಸೊ ನೋಡಿ, ಇದೆಲ್ಲ 2 ಮಾರ್ಕ್ಸ್ಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆಗಿರ್ಬೋದು ಅಥವಾ ರಿಪೀಟೆಡ್ ಆಗಿರ್ಬೋದು, ಇದೆಲ್ಲ ರಿಪೀಟ್ ಆಗಿರೋ ರೀಸನಿಂದ ಈ ಕ್ವಶನ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಸೊ ನೋಡಿ ನೆಕ್ಸ್ಟ್ ಕ್ವಶನ್, ವಾಟ್ ಡಿಡ್ ಪಾರ್ಥಿಕ್ ಡೂ ಹಿಸ್ ಬ್ರದರ್ ಮಾಕನ್. ಅಂದರೆ ಈ ಬ್ರದರ್ ಮಕನ್ನ ಯಾವ ರೀತಿ ಪಾರ್ಥಿಕ್ ಅವರು ಏನು ಮಾಡಿದ್ರು ಅನ್ನೋದನ್ನ ಬರೀತೀರಾ. ನೆಕ್ಸ್ಟು, ಅಕಾರ್ಡಿಂಗ್ ಟು ಆರ್ವೆಲ್ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಫಾರ್ ದ ಬುಕ್ ರಿವ್ಯೂಯರ್ ಪ್ರೋಸೆಸ್. ಓಕೆನಾ, ಆರ್ವೆಲ್ ಅವ್ರ ಪ್ರಕಾರ ಏನೋ ಒಂದು ಕ್ವಾಲಿಟಿ, ಇಂಪಾರ್ಟೆಂಟ್ ಕ್ವಾಲಿಟಿ ಏನಿದೆ ಅದನ್ನು ಬರೀತೀರಾ. ನೆಕ್ಸ್ಟು, ವಾಟ್ ಡು ದ ವೈಬ್ರೆಂಟ್ ಕಲರ್ಸ್ ರೆಪ್ರೆಸೆಂಟ್ ಇನ್ ದ ಯೆಲ್ಲೋ ಫಿಶ್. ಅದನ್ನು ಬರೀತೀರಾ. ನೆಕ್ಸ್ಟು, ಹೂ ಇಸ್ ದ ಸ್ಪೀಕರ್ ಆಫ್ ದ ಪೊಯಮ್ ಆ್ಯಂಡ್ ವಾಟ್ ಮೆಸೇಜ್ ಈಸ್ ಹಿ ಆರ್ ಶಿ ಗಿವಿಂಗ್ ಟು ದ ಪೊಯಮ್ ಮೈ ಗ್ರ್ಯಾಂಡ್ ಮದರ್ಸ್ ಹೌಸ್. ಓಕೆನಾ, ಇದ್ರ ರಿಲೇಟೆಡ್ ಆನ್ಸರ್ ಬರೀತೀರಾ. ನೆಕ್ಸ್ಟ್, ಡಿಸ್ಕ್ರೈಬ್ ದಿ ಓಪನಿಂಗ್ ಸೀನ್ ಆಫ್ ದಿ ಕನ್ಫೆಷನ್ ಆಫ್ ದ ಬುಕ್ ರಿವ್ಯೂಯರ್. ಏನು ಓಪನಿಂಗ್ ಸೀನ್ ಇದೆ ಅದನ್ನು ಬರೀತೀರಾ. ಓಕೆನಾ, ಇದೆಲ್ಲ ಒಂದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು. ನಿಮ್ಗೆ ಏನಾದರೂ ಇದು ಆನ್ಸರ್ಸ್ ವಿತ್ ಕ್ವಶನ್ಸ್ ಬೇಕು, ನನಗೆ ವಿಡಿಯೋ ಬೇಕು ಅಂದರೆ ನನಗೊಂದ್ಸತಿ ಕಮೆಂಟ್ ಹಾಕಿ. ಬಟ್ ಏನು ಅಂದರೆ ಆದಷ್ಟು ಬೇಗ ಕಮೆಂಟ್ ಹಾಕಿ, ಬಿಕಾಸ್ ನಾನು ಕೂಡ ಅದನ್ನು ಆನ್ಸರ್ಸ್ ಎಲ್ಲ ಮಾಡಿಕೊಂಡು ನಿಮಗೆ ವಿಡಿಯೋನನ್ನ ಮಾಡಬೇಕಾಗುತ್ತೆ. ಸ್ವಲ್ಪ ಟೈಮ್ ಅನ್ನೋದು ಬೇಕಾಗುತ್ತೆ. ಸೊ ಅದಕ್ಕೆ ಎಕ್ಸಾಮ್ಗಿಂತ ಮುಂಚೆನೇ ಹೇಳಿದ್ರೆ ನಾನು ಬೇಗನೆ ಅಪ್ಲೋಡ್ ಮಾಡ್ಬೋದು. ಬಟ್ ಎಕ್ಸಾಮ್ ಬಂದಾಗ ನೀವು ಹೇಳಿದ್ರೆ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಇದು 2 ಮಾರ್ಕ್ಸ್ ಕ್ವಶನ್ಸ್ ಆಗಿದೆ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ ನಾವು ನೋಡೋದಾದ್ರೆ, ಸೊ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ನೋಡೋದಾದ್ರೆ, ಡಿಸ್ಕಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿ ರೆಪ್ಯುಟೇಷನ್ ಆಫ್ ದಿ ವರ್ಡ್ ಡ್ರೀಮ್, ಮೆನ್ಷನ್ ದಿ ಸ್ಪೀಚ್ ಬೈ ಎ ಮಾರ್ಟಿನ್ ಲೂಥರ್ ಕಿಂಗ್ ಜರ್. ಇದನ್ನು ಬರೀತೀರಾ. ಇದು ಕಂಪ್ಲೀಟ್ 1.5 pages ಆರು ಬರೀರಿ. ಸೊ ನೆಕ್ಸ್ಟ್, ಡಿಸ್ಕ್ರೈಬ್ ದ ಫಿಸಿಕಲ್ ಆ್ಯಂಡ್ ಮೆಂಟಲ್ ಸ್ಟೇಟ್ ಆಫ್ ದಿ ಬುಕ್ ರಿವ್ಯೂವರ್ ಆಸ್ ಅ ಪೋಸ್ಟೆಡ್ ಅಟ್ ದ ಬಿಗಿನಿಂಗ್ of the passage. What does they reveal about his lifestyle and working condition. ಅವರ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ವರ್ಕಿಂಗ್ ಕಂಡೀಷನ್ ಆಗಿರ್ಬೋದು, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ. ಸೊ ಅದರಲ್ಲಿ ಈಸಿಯಾಗಿ ಹೇಳಿದ್ದೀನಿ. ಓಕೆನಾ, ಅದನ್ನ ನೋಡ್ಕೊಂಡು ಬಂದು ಇದನ್ನು ಬರೀರಿ. ಇದು ಆರಾಮ್ಸೆ ಬರೀಬಹುದು. ಬುಕ್ ರಿವ್ಯೂವರ್ ಏನಾದ್ರು ಲೆಸನ್ ಕೊಟ್ಟರು ಅಂದರೆ ಅದಾಗಿರ್ಬೋದು, ಗ್ರ್ಯಾಂಡ್ ಮದರ್ಸ್ ಹೌಸ್ ಆಗಿರ್ಬೋದು, ಇದೆಲ್ಲ ತುಂಬ ಈಸಿ ಇದೆ. ಓಕೆನಾ, ಇದನ್ನೆಲ್ಲ ಮಿಸ್ಸೇ ಮಾಡಬೇಡಿ. ನೆಕ್ಸ್ಟ್, ಟೋಬಾ ಟೆಕ್ ಸಿಂಗ್ ಬಗ್ಗೆ, ಹೌ ಡಸ್ ದ ಮ್ಯಾನ್ ಟು ಯೂಸ್ ದ ಸೆಟ್ಟಿಂಗ್ ಆಫ್ ದ to reflect that the choice and absolute of the passion in the story Toba Tek Singh. Okay na, idru related baritina. Next, how is Parthik treated in his uncle house. ಯಾವ ರೀತಿ ಟ್ರೀಟ್ ಮಾಡ್ತಿದ್ರು ಅನ್ನೋದನ್ನ ಬರೀತೀರಾ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರ್ ಆಫ್ ಟೋಬಾ ಟೆಕ್ ಸಿಂಗ್. ಇದ್ರ ಬಗ್ಗೆ ಬರೀತೀರಾ. ಅಟ್ಲೀಸ್ಟ್ 1.5 pageವರೆಗೂ ಆದ್ರೂ ನೀವು ಕವರ್ ಅಪ್ ಮಾಡ್ತಾ ಹೋಗಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಪಾರ್ಥಿಕ್ ಆ್ಯಂಡ್ ಹಿಸ್ ಮದರ್ ಇನ್ ದ ಸ್ಟೋರಿ ದಿ ಹೋಮ್ ಕಮಿಂಗ್. ಓಕೆನಾ, ಅವ್ರ ಮದರ್ಗೂ ಮತ್ತು ಪಾರ್ಥಿಕ್ಗೂ ಇರುವಂಥ ಒಂದು ರಿಲೇಶನ್ಶಿಪ್ ಹೇಗಿತ್ತು ಅನ್ನೋದನ್ನ ಹೋಮ್ ಕಮಿಂಗ್ ಸ್ಟೋರಿಯಲ್ಲಿ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ಬರೀತೀರಾ.
ನೆಕ್ಸ್ಟ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಗ್ರ್ಯಾಂಡ್ ಮದರ್ಸ್ ಹೌಸ್ ಇನ್ ದಿ ಪೋಯಮ್. ಏನು ಸಿಗ್ನಿಫಿಕೆನ್ಸ್ ಇದೆ ಅನ್ನೋದನ್ನ ಬರೀತೀರಾ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಹೌ ಡಸ್ ದಿ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಹೌ ಡಸ್ ದಿ ಅಂಬಾಯಿ ಬ್ಲೈಂಡ್ ದಿ ಪರ್ಸನಲ್ ಆ್ಯಂಡ್ ಯೂನಿವರ್ಸಲ್ ಥೀಮ್ಸ್ ಇನ್ ದ ಸ್ಟೋರಿ ಯೆಲ್ಲೋ ಫಿಶ್. ನೆಕ್ಸ್ಟ್ ಡಿಸ್ಕ್ರೈಬ್ ಆರ್ವೆಲ್ಸ್ ಎಕ್ಸ್ಪೀರಿಯನ್ಸ್ ಆಸ್ ಅ ಬುಕ್ ರಿವ್ಯೂವರ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸಿಂಬಲಿಸಮ್ ಆಫ್ ದಿ ಟಾರ್ ಬಾಲರ್ ಆ್ಯಂಡ್ ಪಿಯಾನೋ ಬಾಕ್ಸ್ ಇನ್ ದ ಸ್ಟೋರಿ ಸೆಲ್ಫ್ ಮೇಡ್ ಮನ್. ಇದು ತುಂಬ ಈಸಿ ಇದೆ, ಇದನ್ನು ಬರಿಬೋದು ಆರಾಮಾಗಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಮದರ್ಸ್ ಲವ್ ಆ್ಯಂಡ್ ದಿ ಅಟ್ಯಾಚ್ಮೆಂಟ್ ಟುವರ್ಡ್ಸ್ ಅವರ್ ಬೇಬಿ ಆಸ್ ಶೋನ್ ಇನ್ ದ ಯೆಲ್ಲೋ ಫಿಶ್. ನೆಕ್ಸ್ಟ್ ಕ್ರಿಟಿಕಲಿ ಅನಲೈಸ್ ದಿ ಥೀಮ್ ಆಫ್ ಅನ್ ಈಕ್ವಾಲಿಟಿ ಇನ್ ಮಾರ್ಟಿನ್ ಲೂಥರ್ ಜೆಆರ್ ಸ್ಪೀಚ್. ಇದೆಲ್ಲ ಒಂದು 4 ಮಾರ್ಕ್ಸ್ನ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ. ಓಕೆನಾ. ಇನ್ನು ನೆಕ್ಸ್ಟ್ ನಾವು 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ನೋಡೋದಾದ್ರೆ ನೋಡಿ 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು. ಫಸ್ಟ್ ಒನ್, ರಿಲೇಟ್ ರೆಫ್ಯೂಜೀಸ್ ಬ್ಲೂಸ್ ಟು ದಿ ಮಾಡರ್ನ್ ರೆಫ್ಯೂಜೀಸ್ ಕ್ರೈಸಿಸ್. ಇದನ್ನು ಬರಿಬೋದು. ನೆಕ್ಸ್ಟ್ ಎಲಾಬ್ರೇಟ್ ದ ಯೂಸ್ ಆಫ್ ಎನ್ ಇಮ್ಯಾಜಿನರಿ ಸಿಂಬಲಿಸಮ್ ಇನ್ ದ ಪೋಯಮ್ ದ ಗ್ರ್ಯಾಂಡ್ ಮದರ್ ಹೌಸ್. ಇದು ಕೂಡ ಆರಾಮಾಗಿ ಬರಿಬೋದು. ಇದೆಲ್ಲ ಈಸಿ ಇದೆ. ಬಟ್ ಏನು ಅಂದರೆ ನಿಮ್ಗೆ ಏನಾದರೂ ಈ ಕ್ವಶನಲ್ಲಿ ಕನ್ಫ್ಯೂಸ್ ಆಯಿತು ಅಂದರೆ ನಾನು ಹೇಳ್ದಂಗೆ ಕಂಪ್ಲೀಟ್ ಲೆಸನ್ನ ಬರೀರಿ. ಓಕೆನಾ. ಅವಾಗಾರು ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಅಟ್ಲೀಸ್ಟ್ 10ಗೆ 8 or 7 ಬಂದರೆ ಸಾಕು ಅಲ್ವಾ. ಆ ಒಂದು ಕಾನ್ಸೆಪ್ಟಿಂದ ಯಾರು ಒಂದು ಕ್ವಶನ್ನ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಅದ್ರ ರಿಲೇಟೆಡ್ ಯಾರು ಏನಾದ್ರು ಒಂದು ಬರೀರಿ. ಓಕೆನಾ. ನೆಕ್ಸ್ಟು ಇನ್ ವಾಟ್ ವೇಸ್ ಡಸ್ ದನ್ ಅಡೆನ್ and political system in the poem Refugees Blues. Next, to analyze how madness is portrayed in the story Topa text saying how does Manto blur and the lines between the sanity and insanity through the setting of the the behavior of an inmates. ಇದನ್ನು ಬರೀಬಹುದು. ನೆಕ್ಸ್ಟ್, ಅಕಾರ್ಡಿಂಗ್ ಟು ದಿ ರೈಟರ್ ವಾಟ್ ಆರ್ ದಿ ಚಾಲೆಂಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ದ ಪ್ರೊಫೆಷನಲ್ ಬುಕ್ ರಿವ್ಯೂವರ್ ಆ್ಯಂಡ್ ವಾಟ್ ಸೊಲ್ಯೂಷನ್ ಡಸ್ ಹಿ ಪರ್ಪಸ್. ಓಕೆನಾ. ನೆಕ್ಸ್ಟ್, ಹೌ ಡಸ್ ಮಾರ್ಟಿನ್ ಲೂಥರ್ ಕಿಂಗ್ ಜೆಆರ್ ಇನ್ಸ್ಪೈರ್ ಹೋಪ್ ಥ್ರೂ ಹಿಸ್ ಸ್ಪೀಚ್. ಡಿಸ್ಕ್ರೈಬ್ ದ ಕಾನ್ಸ್ಟ್ರಕ್ಟ್ ಬಿಟ್ವೀನ್ ದ ವಿಲೇಜ್ ಲೈಫ್ ಆ್ಯಂಡ್ ದ ಸಿಟಿ ಲೈಫ್ ಇನ್ ದ ಸ್ಟೋರಿ ಸೆಲ್ಫ್ ಮೇಡ್ ಮ್ಯಾನ್. ಓಕೆನಾ. ಇದು ಕಂಪ್ಲೀಟಾಗಿ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು. ಓಕೆನಾ. ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಈ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಗ್ರಾಮರ್ ಪಾರ್ಟಲ್ಲಿ ನಿಮಗೆ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಗ್ರಾಮರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅಷ್ಟು ಒಂದು ಸ್ಪೀಚ್ ರೈಟಿಂಗ್ ಆಗಿರ್ಬೋದು, ನ್ಯೂಸ್ ರಿಪೋರ್ಟ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ಇದ್ರೆ ಎಲ್ಲನೂ ಕೊಡ್ತಾರೆ. ಬಟ್ ಎಲ್ಲನೂ ಟ್ವಿಸ್ಟಾಗಿ ಕೊಡ್ಬೋದು ಅಥವಾ ಆ್ಯಸ್ ಇಟ್ ಈಸ್ ಕೊಡ್ಬೋದು. ಬಟ್ ನೀವು ಕ್ವಶನ್ ಆನ್ಸರ್ಸ್ ಮಾತ್ರ ನಿಮಗೆ ಸ್ವಲ್ಪ ಟ್ವಿಸ್ಟ್ ಕೊಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡಿ ಅಂದರೆ ಆದಷ್ಟು ನೀವು ಗೊತ್ತಿಲ್ಲ ಅಂದರೆ ಬಿಡೋ ಬದಲು ಇರೋ ಲೆಸನ್ನೇ ಕಂಪ್ಲೀಟಾಗಿ ಬರೀರಿ. ಓಕೆನಾ. ಇಲ್ಲಿಗೆ ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.